ನನ್ನ ಎಲ್ಲ ಪ್ರೀತಿಯ ಕೇಳುಗರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ನಿಮ್ಮೊಟ್ಟಿಗೆ ಒಂದು ಹೃದಯ ಸ್ಪರ್ಶಿ ವಿಷಯ ಅಂತಾದರೂ ಹೇಳಿ, ಮಾನವ ಮೆದುಳಿನ ನಿಗೂಢತೆ ಅಂತಾದರೂ ಹೇಳಿ, ನಮ್ಮ ಸಮಾಜದ ಹಾಗೂ ಸಂಬಂಧಗಳ ಅಂತರಾಳ ಅಂತಾದರೂ ಕರೀರಿ, ಒಂದು ವಿಷಯಕ್ಕೆ ಪರಿಮಾಣಗಳು ಇರುವಂತೆ ಈ ಸಂಬಂಧಗಳಿಗೂ ಅದರದೇ ಆದ ವಿಸ್ತೀರ್ಣ ವ್ಯಾಪ್ತಿಗಳಿವೆ. ವೈಯಕ್ತಿಕ ಕೋನದಿಂದ ಹಿಡಿದು ಫ್ಯಾಮಿಲಿ, ಕಮ್ಯುನಿಟಿ, ಸೊಸೈಟಿ ಅಂದರೆ ಸಮಾಜದವರೆಗೂ ಅದರ ಪ್ರಮಾಣ ಹಾಗೂ ಪರಿಮಾಣಗಳು ಉಂಟು. ಸಂಬಂಧಗಳು ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರವಾದದ್ದು ಹೌದು, ದುಃಖ ಕೊಡುವಂಥದ್ದು ಹೌದು, ಪಾಠ ಕಲಿಸುವಂಥದ್ದು ಹೌದು, ಬೇರೆ ಬೇರೆ ಆಯಾಮಗಳಲ್ಲಿ ಭಾವನೆಗಳನ್ನು ಪುಟಿದೇಳಿಸುವ ನಮ್ಮ ಒಂದು ದೊಡ್ಡ ಭಾಗವೂ ಹೌದು. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಒಬ್ಬಳು ಗೆಳತಿಯೊಂದಿಗೆ ಸಾಮಾನ್ಯವಾಗಿ ವಾರಕ್ಕೆ 2-3 ಸರ್ತಿ ಕರೆ ಮಾಡಿ ಮಾತಾಡುವಂಥ ವಾಡಿಕೆ ನಮ್ಮಿಬ್ಬರನ್ನಲ್ಲೂ ಇದೆ. ಹೀಗೆ ಸುಮಾರು 2 ತಿಂಗಳ ಹಿಂದೆ ಇದ್ದಕ್ಕಿದ್ದಂತೆ 2 ವಾರ ಆದರೂ ಫೋನ್ ಬರಲಿಲ್ಲ. ಕರೆಗೆ ಉತ್ತರವಿಲ್ಲ, ಮೆಸೇಜಸ್ಗೆ ರಿಪ್ಲೈ ಕೂಡ ಇಲ್ಲ. ಸ್ವಲ್ಪ ಗಾಬರಿ ಆಯಿತು. ಪರಿಚಯಸ್ಥರೊಬ್ಬರೊಂದಿಗೆ ವಿಚಾರಿಸಿದಾಗ ಊರಿಗೆ ಹೋಗಿದ್ದಾಳೆ ಎನ್ನುವ ಸುದ್ದಿ ತಿಳಿತು. ಏನಾಯ್ತಪ್ಪ ಇವಳಿಗೆ ಅಂದ್ಕೊಂಡು ಸ್ವಲ್ಪ ಹಿಂಜರಿಕೆಯಿಂದಲೇ ಅವಳ ತಂದೆಗೆ ಕರೆ ಮಾಡಿದೆ. ಅವರ ಯೋಗಕ್ಷೇಮ ವಿಚಾರಿಸಿದ ನಂತರ ಅವರೇ ಹೇಳಿದ್ರು, ಆರಾಮಾಗಿದ್ದಾಳಮ್ಮ ಅಂತ ಹೇಳಿದಾದ ನಂತರ ನನಗೆ ಬೇಕಾದ ವಿಷಯ ತಿಳಿದಿದ್ದಾದ್ರಿಂದ ಇನ್ನೇನು ನಾನು ವಿಚಾರಿಸಕ್ಕೆ ಹೋಗಲಿಲ್ಲ. ಆಗ ಅವಳಿಂದ ಮೆಸೇಜ್ ಬಂತು, ಬೆಂಗಳೂರಿಗೆ ಬಂದು ಭೇಟಿ ಮಾಡ್ತೀನಿ ಅಂತ ಮೆಸೇಜ್ ಹಾಕಿದ್ಲು. ತಾಳ್ಮೆಯಿಂದ ಕಾದೆ. ಸುಮಾರು 15 ದಿನಗಳ ನಂತರ ಮನೆಗೆ ಬಂದಳು. ಉಭಯ ಕುಶಲೋಪರಿ ಆಯಿತು, ಟೀ ಕುಡಿದ್ವಿ. ಮತ್ತೆ ಇನ್ನೇನು ಸಮಾಚಾರ, ಕೆಲಸ ಹೇಗೆ ನಡೀತಾ ಇದೆ ಅಂತ ಕೇಳಿದೆ. ಅಷ್ಟೆ. ಅದು ಎಲ್ಲಿತ್ತೋ ಕಟ್ಟೆ ಒಡೆದು ನೀರು ಧುಮ್ಕೋ ಹಾಗೆ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡಿದ್ಲು. ನೀರು ಕೊಟ್ಟು ಸಮಾಧಾನ ಮಾಡಿ, ಏನಾಯಿತು ಹೇಳು ಅಂದೆ. ಇಷ್ಟು ವರ್ಷಗಳ ಸಂಬಂಧ ಮುರಿದು ಬಿತ್ತು ಅಂದ್ಲು. ಪೆಚ್ಚಾಗಿ ನೋಡ್ತಾನೇ ಇದ್ದೆ. ಹೀ ಈಸ್ ಇಂಟ್ರೆಸ್ಟೆಡ್ ಇನ್ ಸಮ್ವನ್ ಎಲ್ಸ್ ಅಂದ್ಲು. ಮಿಕ್ಕಿದ ಕತೆ ನೀವೇ ಊಹಿಸಬಲ್ಲಿರಿ. ದುಃಖ ಅಷ್ಟು ಸುಲಭವಲ್ಲ. ನಿರೀಕ್ಷೆಗಳು ಸತ್ತಾಗ ಅರ್ಧ ಜೀವವೇ ಹೋದ ಹಾಗಾಗತ್ತೆ. ದ ಪೇನ್ ಆಫ್ ರಿಜೆಕ್ಷನ್ ಆರ್ ಅಬ್ಯಾಂಡನ್ಮೆಂಟ್ ಈಸ್ ನಾಟ್ ಮಿಯರ್ಲಿ ಇಮೋಷನಲ್. ದ ಮೈಂಡ್ ರಿಜಿಸ್ಟರ್ಸ್ ಇಟ್ ವಿತ್ ದ ಸೇಮ್ ಇಂಟೆನ್ಸಿಟಿ ಆಸ್ ಫಿಸಿಕಲ್ ಇಂಜುರಿ. ನಂಬಿಕೆ ಕಳೆದು ಹೋಗುತ್ತೆ. ವಿಶ್ವಾಸ ಮುರಿದು ಬಿದ್ದಾಗ ಮತ್ತೊಂದು ಸರ್ತಿ ಮತ್ತೊಬ್ಬರಲ್ಲಿ ಭರವಸೆ, ಪ್ರೀತಿ ಮೂಡೋದು ಬಹಳ ಕಷ್ಟ. ಇವೆಲ್ಲದರ ಮಧ್ಯದಲ್ಲಿ ನಮ್ಮದೇ ಆದ ನಂಬಿಕೆಗಳು, ಲಿಮಿಟೇಷನ್ಸ್ ಅಥವಾ ಅಸಂಪ್ಷನ್ಸ್ ಇನ್ನೂ ಹಲವಾರು ಭಯಗಳನ್ನು ತಂದೊಡ್ಡಿರುತ್ತೆ. ಸಂಬಂಧಗಳಲ್ಲಿ ಬ್ರೇಕಪ್ಗಳು ಈಗ ಸರ್ವೇ ಸಾಮಾನ್ಯ. ಕೆಲವೊಬ್ಬರಿಗೆ ಅದು ಬಟ್ಟೆ ಬದಲಾಯಿಸಿದಷ್ಟು ಸುಲಭ, ಕೆಲವೊಬ್ಬರಿಗೆ ಅಸಾಧ್ಯದ ಖಿನ್ನತೆ. ಇನ್ನಷ್ಟು ಜನರಿಗೆ ಹೊರಗೆ ಎಲ್ಲವೂ ಚಂದ ಅಂತ ತೋರಿಸಿದ್ರು, ಒಳಗಡೆ ಖಾಲಿ ಖಾಲಿ ಭಾವನೆ. ಬ್ರೇಕಪ್ಗಳು ಕಷ್ಟ ಸಾಧ್ಯ. ಅದನ್ನು ಮೆಟ್ಟಿ ನಿಲ್ಲಲು ಬಹಳ ಕ್ಲಿಷ್ಟ. ಅಲ್ಲೇ ಇರಲು ಮನಸ್ಸಿಲ್ಲವಾದರೂ ಬಿಟ್ಟು ಮುನ್ನಡೆಯಲು ಪ್ರಯಾಸ ಮಾಡಬೇಕು. ಬುದ್ಧಿ ಒಂದು ಮಾತು ಹೇಳಿದರೆ ಭಾವನೆಗಳು ಮತ್ತೊಂದು ದಿಕ್ಕಿನಲ್ಲಿ ಹೊರಟಿರುತ್ತೆ. ಇಷ್ಟು ದಿನ ಈ ಸಂಬಂಧದಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ವೈಯಕ್ತಿಕವಾಗಿ ಭಾವನೆಗಳು ಆಳವಾಗಿವೆ, ಸಾಮಾಜಿಕವಾಗಿ ಹೇಗೆ ಬಿಟ್ಟುಕೊಡಲಿ ಅಂತಲೋ, ಜನ ಏನಂತಾರೋ ಅಂತಲೋ, ಹಲವು ಕಾರಣಗಳಿಂದ ನೋವಾದರೂ ಪರವಾಗಿಲ್ಲ, ಅಲ್ಲೇ ಮತ್ತೊಂದು ಸರ್ತಿ ಪ್ರಯತ್ನ ಪಡ್ತೀವಿ ಅಂತ ಹೊರಟಿರ್ತೀವಿ. In psychological terms, we call it as a sunk cost fallacy. When we have invested so much, we don't want to let it go. Let's try once more ಅಂತ ಮತ್ತೊಂದು ಮಗದೊಂದು ಬಾರಿ ಪ್ರಯತ್ನ ನಡೀತಾನೆ ಇರುತ್ತೆ. It's like knocking a door that would never open. It's like expecting from the person who will never give. ಕೆಲವೊಬ್ಬರು ಇದರಿಂದ ಬೇಗ ಹೊರಬರ್ತಾರೆ, ಕೆಲವೊಬ್ಬರು ವರ್ಷಾನುಗಟ್ಟಲೆಯಿಂದ ಮತ್ತೊಂದು ಪ್ರಯತ್ನದ ಸೂರಿನಡಿ ಅಲ್ಲೇ ಮನೆ ಮಾಡಿ ಕೂತಿರ್ತಾರೆ. They find it difficult to accept that few expectations would not come true. ಆ ಮುಚ್ಚಿದ ಬಾಗಿಲ ಕಡೆ ನೋಡ್ತಾನೆ ಇನ್ನೂ 10 ಬಾಗಿಲು ತೆರೆದಿದ್ರೂ ಕೂಡ ಅದು ಕಣ್ಣಿಗೆ ಬಿದ್ದಿರಲ್ಲ. ಆ ಹಳಸಿದ ಸಂಬಂಧದಿಂದ ಹೊರಬರಲು, ಬ್ರೇಕಪ್ ಎನ್ನುವ ಬ್ರೇಕ್ನಿಂದ ಹೊರಬರಲು ಯಾವಾಗ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಗೊತ್ತಾ? ವೆನ್ ದೇ ಹ್ಯಾವ್ ಲಾಸ್ಟ್ ದೇರ್ ಓನ್ ಐಡೆಂಟಿಟಿ ಇನ್ ದಟ್ ರಿಲೇಷನ್ಶಿಪ್. ಅಥವಾ ಆ ಸಂಬಂಧಗಳಿಗಾಗಿ ನಾವು ನಮ್ಮ ಐಡೆಂಟಿಟಿಯನ್ನೇ ಚೇಂಜ್ ಮಾಡಿಕೊಂಡಿದ್ದಾಗ. ಪ್ರತಿ ಸಂಬಂಧಗಳಲ್ಲೂ ನಮ್ಮ ಒಂದು ಐಡೆಂಟಿಟಿ ಅಡಕವಾಗಿರುತ್ತೆ. ಇನ್ನೊಂದು ನಮ್ಮ ನಿರೀಕ್ಷೆಗಳು ಅಂದರೆ ಎಕ್ಸ್ಪೆಕ್ಟೇಷನ್ಸ್.
ನಮ್ಮ ಐಡೆಂಟಿಟಿ ಅಂದರೆ ನಮ್ಮ ವ್ಯಕ್ತಿತ್ವದ ಅಂಶಗಳು, ಆಸೆಗಳು, ಗುರಿಗಳು, ಅಭ್ಯಾಸಗಳು, ಹವ್ಯಾಸಗಳು. ಇಟ್ ಈಸ್ ಅವರ್ ಕೋರ್. ಯಾವುದೇ ಸಂಬಂಧದಲ್ಲಿ ನಾವು ಸಂಪೂರ್ಣವಾಗಿ ಸಂತೋಷವಾಗಿರಬೇಕಾದ್ರೆ ಈ ಕೋರ್ ತೃಪ್ತಿಯಾಗಿರಬೇಕು. ದಟ್ ಈಸ್ ವೆನ್ ರಿಲೇಷನ್ಶಿಪ್ಸ್ ಫ್ಲರಿಶ್. ಬ್ರೇಕಪ್ಗಳಿಂದ ಹಾಗೂ ಹಳಸಿದ ಸಂಬಂಧಗಳಿಂದ ಹೊರಬರಲು ಯಾರಿಗೆ ಬಹಳ ಕಷ್ಟ ಅಂದರೆ, ಯಾರು ಈ ನಮ್ಮ ವ್ಯಕ್ತಿತ್ವದ ಕೋರ್ನ ಅಥವಾ ಅವರ ಐಡೆಂಟಿಟಿಯನ್ನೇ ಮರೆತು ಮತ್ತೊಬ್ಬರಿಗೆ ಆ ಸಂಬಂಧಕ್ಕೆ ಸಂಪೂರ್ಣವಾಗಿ ಬದಲಾಯಿಸಿರ್ತಾರೋ ಅಥವಾ ಸ್ಯಾಕ್ರಿಫೈಸ್ ಮಾಡಿರ್ತಾರೋ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಅಕ್ಸೆಪ್ಟ್ ಇಟ್. ಒಂದು ಹಳೆಯ ಕನ್ನಡ ಚಿತ್ರಗೀತೆ ಇದೆ ಸ್ನೇಹಿತರೆ, ಬಹಳ ಅರ್ಥವತ್ತಾಗಿರುವಂಥ ಹಾಡು, ನನಗೆ ಬಹಳ ಪ್ರಿಯವಾದದ್ದು ಹೌದು. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನ ತನವ ತೊರೆದರೇನು ಸೊಗಸಿದೆ. ಈ ಹಾಡನ್ನು ಸಾಕಷ್ಟು ಜನ ನೀವು ಕೇಳಿರ್ತೀರ. ಸುಖಕ್ಕೆ ಹಿಗ್ಗಿ ದುಃಖಕ್ಕೆ ಕುಗ್ಗೋದು ಸಹಜ, ಅದು ತಾತ್ಕಾಲಿಕವಾಗಿರಬೇಕು ಎಂಬುದು ನನ್ನ ನಂಬಿಕೆ. ಜಸ್ಟ್ ಎ ಶಾರ್ಟ್ ಟರ್ಮ್ ಟೆಂಪರರಿ ಫೇಸ್. ಯು ಕೆನಾಟ್ ಪನಿಷ್ ಯುವರ್ ಸೆಲ್ಫ್ ಪರ್ಮನೆಂಟ್ಲಿ ಫಾರ್ ಟೆಂಪರರಿ ಪೀಪಲ್. ಅಲ್ಪಾವಧಿಯ ಅವಿವೇಕಕ್ಕೆ ಜೀವ ಹಾಗೂ ಜೀವನಕ್ಕೆ ದಂಡನೆ ಯಾವ ನ್ಯಾಯ? ಇದು ಬೋಧನೆಯಲ್ಲ, ಪ್ರಶ್ನೆ. ಈ ಪ್ರಶ್ನೆ ಬ್ರೇಕಪ್ನಿಂದ ಪಾಡುಪಡ್ತಿರೋ ಪ್ರತಿ ಗೆಳೆಯ ಗೆಳತಿಗೂ ಅನ್ವಯ. ನೀವೇ ಪ್ರಶ್ನಿಸ್ಕೊಳ್ಳಿ. ಸಂಬಂಧ ಬೆಳೆದಾಗ ನಮ್ಮ ಐಡೆಂಟಿಟಿ ಕೂಡ ಬೆಳಿಬೇಕು, ಬದಲಾಗಬೇಕು. ಅಭ್ಯಾಸಗಳು, ಆದ್ಯತೆಗಳು, ಚಟುವಟಿಕೆಗಳು ಬದಲಾಗತ್ವೆ. ಆದರೆ ಅವರ ಆದ್ಯತೆಯೇ ನಮ್ಮ ಆದ್ಯತೆಯಾದಾಗ, ಅವರ ಮೆಚ್ಚುಗೆ ಪಡಿಲಿಕ್ಕೆ ನಿಮ್ಮ ಆಸೆ ಆಕಾಂಕ್ಷೆಗಳು, ಪ್ರವೃತ್ತಿಗಳು ಮೂಲೆ ಗುಂಪಾದಾಗ ನಿಮ್ಮ ಅಸ್ಮಿತೆ ಚಿರನಿದ್ರೆಗೆ ಹೋಗುತ್ತೆ. ಹಠಾತ್ತಾಗಿ ಒಂದು ದಿನ ಈ ಸಂಬಂಧಕ್ಕೆ ಭವಿಷ್ಯವಿಲ್ಲ ಎಂದಾಗ, ಐ ಆಮ್ ನಾಟ್ ಕಮಿಟೆಡ್ ಟು ಯು ಅಂತ ಅಂದಾಗ, ಚಿರನಿದ್ರೆಗೆ ಹೋದ ರೂಪಕ್ಕೆ ಜೀವ ಬರ್ಸೋದು ಕಷ್ಟ ಅಲ್ವಾ? ಈ ಸರಾಸರಿಯಲ್ಲಿ ಥಟ್ಟನೆ ಅನಿಸೋದು, ನಾನು ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದೀನಲ್ವಾ, ಈ ಸಂಬಂಧ ಇಷ್ಟೇನಾ, ನಾನೇ ಮುಟ್ಟಾಳ್ತನ ಮಾಡಿದ್ನಾ ಅಂತ ನೂರಾರು ಪ್ರಶ್ನೆಗಳು ಬೆಂಬಿಡದೆ ಬರುತ್ತವೆ. ಅದರೊಟ್ಟಿಗೆ ನಿಮಗಿದ್ದ ನಿರೀಕ್ಷೆಗಳಿಗೆ ತರ್ಪಣ ಕೊಡೋದಿದೆಯಲ್ಲ, ಅದು ಇನ್ನೊಂದು ಮಟ್ಟದ ಚಾಲೆಂಜ್. ಒಂದು ನಿರಾಕರಣೆಯ ದುಃಖ, ಮತ್ತೊಂದು ನಿರೀಕ್ಷೆಗಳ ಸಾವು, ಮಗದೊಂದು ನಾನು ಮೋಸ ಹೋಗ್ಬಿಟ್ನಾ ಅನ್ನೋ ನೋವು. ವ್ಯಕ್ತಿತ್ವದಲ್ಲಿ ಬದ್ಧತೆ ಇಲ್ಲ ಅಂದರೆ ಸಂಬಂಧಗಳಲ್ಲಿ ಭವಿಷ್ಯವಿರಲ್ಲ. ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ನಲ್ಲಿ ದೇರ್ ಇಸ್ ಅ ಫಿಸಿಕಲ್ ಅಟ್ರಾಕ್ಷನ್, ಸೈಕಲಾಜಿಕಲ್ ಬಾಂಡ್ ಆ್ಯಂಡ್ ಇಮೋಷನಲ್ ಕನೆಕ್ಟ್. ಹಾಗಾಗಿ ಬ್ರೇಕಪ್ಗಳು ಈ ಮೂರೂ ಅಂಶಗಳಿಗೂ ಅಡ್ಡಿ ಮಾಡತ್ವೆ. ಸಂಬಂಧಗಳಲ್ಲಿ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಇರಬಹುದು, ನಿಮಗೆ ಎಂಗೇಜ್ಮೆಂಟ್ ಆಗಿರಬಹುದು, ಮದುವೆಗೆ ಮುಂಚೆ ಹಾಗೂ ಮದುವೆಯ ನಂತರ ನಿಮ್ಮ ಐಡೆಂಟಿಟಿ ಯಾವುದು ಕಳ್ಕೊಬೇಡಿ. ಯು ಆರ್ ಒರಿಜಿನಲ್ ಆ್ಯಂಡ್ ಯು ಹ್ಯಾವ್ ಆನ್ ಇಂಡಿಪೆಂಡೆಂಟ್ ಐಡೆಂಟಿಟಿ ಫಾರ್ ಯುವರ್ ಸೆಲ್ಫ್. There is a difference between losing identity or adjusting in a relationship. ನಿಮ್ಮ ನಿರೀಕ್ಷೆಗಳನ್ನು ತಿಳಿಸಿ, ಅದು ಸ್ವಾಗತಾರ್ಹವಾದರೆ ಒಳಿತು, ಇಲ್ಲ ಅಂದರೆ ಅದರಿಂದ ಮುನ್ನಡೆಯಲು ನೀವು ತಯಾರಿರಬೇಕು. Expectations from both the ends should work like a binary system. If they are met, they work. ಇಲ್ಲ ಅಂದರೆ they would not. ಬ್ರೇಕಪ್ ಆದಮೇಲೆ ಕೂಡ ಲೆಟ್ಸ್ ಟ್ರೈ ಎಂಬ ಪ್ರಯೋಗ ಸಮಯ ವ್ಯರ್ಥ ಅಷ್ಟೆ. ಬೇಡ ಹೋಗು ಅಂದಮೇಲೆ ಬೇಕು ಅಂತ ಹಠ ಮಾಡೋದರಲ್ಲಿ ಖಂಡಿತ ಅರ್ಥ ಇಲ್ಲ. ಬ್ರೇಕಪ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಬೇಕಾಗಿರೋದು ಲಾಜಿಕಲ್ ಮೈಂಡ್, ತರ್ಕ ಮನಸ್ಸು. ಅಲ್ಲಿ ಭಾವನೆಗಳಿಗೆ ಜಾಗವಿಲ್ಲ. ಬ್ರೇಕಪ್ ಆದಾಗ ಎಡಬಿಡದೆ ಹುಚ್ಚರಂತೆ ಕೆಲಸ ಮಾಡಿ, ಒಂದಾದ ಮೇಲೊಂದು ಮತ್ತೊಂದು ಮಗದೊಂದು ಅಂಟಿಸ್ಕೊಳ್ಳಿ, ಓದಕ್ಕೆ ಪ್ರಾರಂಭ ಮಾಡಿ, ಬದಿಗಿಟ್ಟ ಕೆಲಸ ಕೈಗೆ ತಗೊಳ್ಳಿ, ಎಷ್ಟೋ ದಿನಗಳಿಂದ ಪೋಸ್ಟ್ಪೋನ್ ಆಗುತ್ತಿದ್ದ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿ, ಹತ್ತಿರವಿರುವ ಚಿಕ್ಕ ಮಕ್ಕಳೊಂದಿಗೆ ಆಟ ಆಡಿ, ಬಹಳ ವಯಸ್ಸಾಗಿರೋರ ಜೊತೆ ಕೂತು ಅವರ ಕತೆಗಳನ್ನು ಕೇಳಿ, NGOಗಳಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡಿ, ಏನೂ ಸಿಕ್ಕಿಲ್ಲ ಅಂದರೆ ಒಂದು ಬ್ಯಾಗ್ ತಗಲು ಹಾಕ್ಕೊಂಡು ಊರೂರು ಸುತ್ತಿ, ಅಲ್ಲಿ ಸಿಕ್ಕವರ ಜೊತೆ ಹೃದಯ ಬಿಚ್ಚಿ ಮಾತಾಡಿ, ಟೀ ಸ್ಟಾಲ್ನಲ್ಲಿ ಕೂತು ಹರಟೆ ಹೊಡಿರಿ. ಆದರೆ ನೆನಪಿರಲಿ, ನೀವು ಏನೇ ಮಾಡಿದ್ರೂ ದೂರ ಹೋದವರ ನೆನಪು ಮಾಡ್ಕೊಳ್ಳಲ್ಲ ಅನ್ನೋ ಕಠೋರ ನಿರ್ಧಾರ ಮಾಡಬೇಕು. ನೆನಪಿಗೆ ಬಂದರೂ ನಿಮ್ಮ ಮೆದುಳನ್ನು ಬೇರೆಡೆಗೆ ಹೊರಳಿಸಿ, ಸ್ನೇಹಿತರೊಂದಿಗೆ ಫೋನ್ನಲ್ಲಿ ಮಾತಾಡಿ, ನಿಮಗೆ ಇಷ್ಟವಾಗುವ ಜನರೊಂದಿಗೆ ಸಮಯ ಕಳೀರಿ. ಫೋನ್ ತೆಗೆದು ಕ್ವಿಜ್ ಆಟ ಆಡಿ, ಬೇರೆ ಪ್ಲೇಸ್ಟೋರ್ನಿಂದ ಹೊಸ ಗೇಮ್ಸ್ನ ಡೌನ್ಲೋಡ್ ಮಾಡಿ ಅದನ್ನು ಆಟ ಆಡಿ, ಇನ್ನು ಯೂಟ್ಯೂಬ್ನಲ್ಲಿ ಬೇರೆ ಯಾವುದಾದ್ರೂ ಹೊಸ ಅಡುಗೆ ಇದೆಯಾ ಅಂತ ನೋಡಿ ಅದನ್ನು ಟ್ರೈ ಮಾಡಿ. ದೈಹಿಕವಾಗಿ ವಾಕಿಂಗ್ ಹೋಗಿ ಎಕ್ಸಸೈಸ್ ಮಾಡಿ, ಇಷ್ಟ ಇದೆಯೋ ಇಲ್ವೋ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ. ಯು ಶುಡ್ ಫೀಲ್ ಗುಡ್ ಟು ಯುವರ್ ಸೆಲ್ಫ್. ಬಲವಂತವಾಗದರೂ ಪರವಾಗಿಲ್ಲ, ಫಂಕ್ಷನ್ಸ್ ಅಟೆಂಡ್ ಮಾಡಿ. ನಿಮಗಿಷ್ಟ ಆದರೆ ರಾಮಕೃಷ್ಣ ಆಶ್ರಮಕ್ಕೋ ರಮಣರ ಆಶ್ರಮಕ್ಕೋ ಹೋಗಿ ಬನ್ನಿ.
ಜಾತಿ ಭೇದಗಳಿಲ್ಲ ಇಂಥ ಜಾಗಗಳಲ್ಲಿ. ಜ್ಞಾನಯೋಗದ ಹಸಿವಿದ್ದವರಿಗೆ ಪ್ರವೇಶವಿದೆ. ಅಯ್ಯೋ ಇವೆಲ್ಲ ತುಂಬ ಫಿಲಸಾಫಿಕಲ್ ಅನ್ಕೋಬೇಡಿ. ನೀವು ತಪಸ್ವಿಗಳಾಗಲಿಕ್ಕೆ ಇಂಥ ಕಡೆ ಹೋಗ್ತಿಲ್ಲ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಕೆಲವೊಂದು ಜಾಗಗಳು ನಮ್ಮನ್ನು ಪ್ರೇರೇಪಿಸುತ್ತವೆ. ಅಷ್ಟು ಸಾಕು ನಮ್ಮನ್ನು ನಾವು ವಾಪಸ್ ಪಡೀಲಿಕ್ಕೆ. ಲೆಟ್ ನಾಟ್ ದ ಬ್ರೇಕಪ್ ಬ್ರೇಕ್ ಯು ಅಪ್. ನಮ್ಮ ಐಡೆಂಟಿಟಿ ನಮ್ಮದು. ಯಾವುದೇ ಸಂಬಂಧಕ್ಕೆ ಅದನ್ನು ಕಸಿದುಕೊಳ್ಳುವ ಹಕ್ಕು ನಿಮ್ಮನ್ನು ಸೇರಿಸಿ ಯಾರಿಗೂ ಇಲ್ಲ. ನಿರೀಕ್ಷೆಗಳು ಸಹಜ, ಅದು ಆಗೇ ತೀರಬೇಕು ಎನ್ನುವ ಹಠ ಬೇಡ. ಅದು ವಾಸ್ತವಿಕತೆಗೆ ಎಷ್ಟು ಪೂರಕವೋ ಅಷ್ಟೇ ಪ್ರೇರಕ. ಸಂಬಂಧಗಳು ಹಸನಾಗಲಿ, ಹೆಜ್ಜೆಯ ಗುರುತುಗಳೊಡನೆ ಮನಸ್ಸುಗಳು ಜೊತೆಗೂಡಿ ನಡೆಯಲಿ ಎಂಬ ಆಶಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಸ್ನೇಹಿತರೆ. ನಮಸ್ಕಾರಗಳು.